ನಮಸ್ಕಾರ ಸ್ನೇಹಿತರೆ, ನಾನು ಚೈತನ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಬೇಸಿಗೆಗಾಲದಲ್ಲಿ ಮನೆಗೆ ಬಂದ ತಕ್ಷಣ ತಂಪಾಗಿ ಕುಡಿಯೋಕ್ಕೆ ಒಂದು ಜ್ಯೂಸ್ ಅಂತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇವತ್ತು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಮಾಡೋದು ಹೇಗೆ ಮತ್ತು ಇದು ತುಂಬ ಆರೋಗ್ಯಕರವಾಗೂ ಕೂಡ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ಒಂದು ಕರ್ಬೂಜ ಹಣ್ಣನ್ನು ಪೂರ್ತಿ ಬೀಜ ತೆಗೆದು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿರೋಂಥ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಒಂದು 1/2 ಕಿಲೋ ಇದೆ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಬೆಲ್ಲವನ್ನು ಸಣ್ಣದಾಗಿ ನಾನು ಹುರ್ಕೊಂಡು ಇಟ್ಕೊಂಡಿರೋಂಥದ್ದು. ನಾನಿಲ್ಲಿ ಮಿಕ್ಸಿ ಜಾರಿಗೆ ಡೈರೆಕ್ಟ್ ಅದನ್ನೇ ಹಾಕ್ತಾಯಿದ್ದೀನಿ. ಈ ಮಿಕ್ಸಿ ಜಾರಲ್ಲಿ ಅದರಲ್ಲೇ ಸ್ಟ್ರೈನರ್ ಇರೋದ್ರಿಂದ ಕಲ್ಲೇನಾದರೂ ಇದ್ದರೂ ಕೂಡ ಅಲ್ಲೇ ಅದು ಉಳ್ಕೊಳ್ಳುತ್ತೆ. ಹಾಗಾಗಿ ನಾನು ಹಾಗೇ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಫ್ರಿಜ್ಜಿಂದ ತೆಗ್ದಿರೋಂಥ ಹಾಲು ಹಾಕ್ತಾಯಿದ್ದೀನಿ. ಹಾಗಾಗಿ ಐಸ್ ಕ್ಯೂಬ್ ಅಥವಾ ಐಸ್ ವಾಟರ್ ಇದು ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಬೇಕಿದ್ದರೆ ನೀವು ಐಸನ್ನು ಕೂಡ ಹಾಕೋಬೋದು. ನಾನು ಇದಿಷ್ಟನ್ನೇ ಹಾಕಿ ಇದಕ್ಕೆ ನಾನು ಇದನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಬೇರೆ ಏಲಕ್ಕಿ ಇದು ಯಾವುದನ್ನು ಕೂಡ ಹಾಕ್ತಾಯಿಲ್ಲ. ನೀವು ಬೇಕಿದ್ದರೆ ಹಾಕೋಬೋದು. ಬೆಲ್ಲದಲ್ಲೇ ಸ್ವಲ್ಪ ಏಲಕ್ಕಿ ಫ್ಲೇವರ್ ಬರುತ್ತೆ ಅನ್ನೋದಕ್ಕೋಸ್ಕರ, ಅದೇ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಏಲಕ್ಕಿಯನ್ನು ಹಾಕ್ತಾಯಿಲ್ಲ ಫ್ರೆಂಡ್ಸ್. ನಿಮಗೆ ಬೇಕಿದ್ದರೆ ನೀವು ಹಾಕೋಬೋದು. ಸ್ವಲ್ಪ ಈ ಬೇಸಿಗೆಯಲ್ಲಿ ನಾವು ಲಿಕ್ವಿಡ್ ಐಟಮನ್ನು ಎಷ್ಟು ಸೇವಿಸ್ತೀವೋ ಅಷ್ಟು ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಏಕೆಂದರೆ ಡಿಹೈಡ್ರೇಟ್ ಆಗುವಂಥದ್ದು ತುಂಬ ಜಾಸ್ತಿ ಬೇಸಿಗೆಯಲ್ಲಿ. ಹಾಗಾಗಿ ನಾವು ಆದಷ್ಟು ಲಿಕ್ವಿಡ್ ಫುಡ್ಡನ್ನು ಜಾಸ್ತಿಯಾಗಿ ಸೇವನೆ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗೋದು ಕಮ್ಮಿ ಆಗುತ್ತೆ. ಮತ್ತು ಈ ಬಿಸಿಲಿಗೆ ತುಂಬಾ ಸ್ವೆಟ್ ಆಗ್ತೀವಿ. ಇದೆಲ್ಲವನ್ನು ಕೂಡ ಸ್ವಲ್ಪ ಆದಷ್ಟು ಕಂಟ್ರೋಲನ್ನು ಮಾಡ್ಕೋಬೋದು. ಹಾಗಾಗಿ ಲಿಕ್ವಿಡ್ ಐಟಮನ್ನು ಬೇಸಿಗೆಯಲ್ಲಿ ತುಂಬ ಸೇವನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ನಾವು ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಥರ ಫುಡ್ಡನ್ನು ನಮ್ಮ ಡೈಲಿ ಲೈಫ್ನಲ್ಲಿ ಅಳವಡಿಸ್ಕೋತೀವಿ ಅನ್ನೋದು ನಮ್ಮ ಲೈಫ್ ಸ್ಟೈಲ್ ಅಥವಾ ನಮ್ಮ ಹೆಲ್ತ್ ಮೇಲೆ ತುಂಬಾ ಇಂಪಾರ್ಟೆಂಟನ್ನು ಬೀರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಥರ ಫುಡ್ಡನ್ನು ಸೇವನೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಈಗ ಈ ಜ್ಯೂಸ್ ರೆಡಿಯಾಗಿದೆ. ನಾನು ಇದಕ್ಕೆ ತುಂಬ ತಿಕ್ಕಾಗಿದೆ ಅಂತ ನನಗೆ ಫೀಲ್ ಆಗ್ತಾಯಿದೆ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು, ವಾಟರ್ ಅಥವಾ ನೀವು ಬೇಕಿರೋ ಮಿಲ್ಕನ್ನು ಕೂಡ ಹಾಕೋಬೋದು. ನಾನು ಇಲ್ಲಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಸರ್ವ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಸರ್ವ್ ಮಾಡೋದಕ್ಕೆ ಸ್ವಲ್ಪ ಮಕ್ಕಳಿಗೆ ಸುಮ್ಮನೆ ಹಾಗೆ ಗ್ಲಾಸಲ್ಲಿ ಕೊಡೋದ್ರಿಂದ ಅವರಿಗೂ ಬೋರಿಂಗ್ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಡೆಕೋರ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಗ್ಲಾಸಿಗೆ ಸ್ವಲ್ಪ ಹನಿಯನ್ನು ಟಿಪ್ಪಿಗೆ ನಾನು ಇಲ್ಲಿ ಹಚ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಶುಗರನ್ನು ಕ್ರಷ್ ಮಾಡ್ಕೊಂಡಿದ್ದೀನಿ. ತುಂಬಾ ಏನು ಪುಡಿ ಮಾಡ್ಕೊಂಡು